ನೀವು ನೋಡಿರ್ಬೋದು ಆ ಡೆತ್ ನೋಟಾಗಿ ನಾಗೇಶು ಮತ್ತು ಮಂಜುನಾಥ್ ನನ್ನ ಹತ್ರ ಹಣ ತೆಗೆದುಕೊಂಡಿದ್ದಾರೆ, ಕೆಲಸ ಕೊಡಿಸ್ತೀವಿ ಅಂತಕ್ಕಂಥ ಮಾತನ್ನು ಆ ಡೆತ್ ನೋಟಾಗ ಎಸ್, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕಚೇರಿಯ ಆವರಣದಲ್ಲಿ ಚಾಲಕ ಬಾಬು ಎನ್ನುವವರ ಸಾವಿನ ವಿಚಾರ ಭಾರಿ ಸದ್ದು ಮಾಡಿದೆ. ಅದಲ್ಲದೆ ಬಾಬು ಸಾಯುವ ಮುನ್ನ ಬರೆದಿದ್ದಾರೆ ಎನ್ನಲಾದ ಪತ್ರದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಬೆಂಬಲಿಗರಾದ ನಾಗೇಶ್ ಮತ್ತು ಮಂಜುನಾಥ್ ಹೆಸರು ಬರೆದಿಡಲಾಗಿದೆ. ಅಲ್ಲದೆ ಸರ್ಕಾರಿ ಕೆಲಸ ಕೊಡೋದಾಗಿ 4 ವರ್ಷಗಳ ಹಿಂದೆ ಅಂದು ಸಚಿವರಾಗಿದ್ದಂತಹ ಸುಧಾಕರ್ ಅವರ ಬೆಂಬಲಿಗರಾದ ನಾಗೇಶ್ ಮತ್ತು ಮಂಜುನಾಥ್ 2021ರಲ್ಲಿ 40 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರಂತೆ. ಅದರಲ್ಲಿ 25 ಲಕ್ಷ ರೂಪಾಯಿಗಳ ಹಣವನ್ನ ನಾಗೇಶ್ ಮತ್ತು ಮಂಜುನಾಥ್ ಪಡೆದುಕೊಂಡಿದ್ರಂತೆ. ಹಣ ಪಡೆದು ಕೆಲಸನೂ ಇಲ್ಲ, ಇತ್ತ ಕೊಟ್ಟ ಹಣವೂ ಇಲ್ಲ, ಇದರಿಂದ ಬಹಳ ನೊಂದಿದ್ದೇನೆ ಎಂದು ಪತ್ರ ಬರೆದಿಟ್ಟು ಬಾಬು ಸಾವಿಗೆ ಶರಣಾಗಿದ್ದಾನೆ. ಏನು, ಈ ಪ್ರಕರಣದಲ್ಲಿ ಸಂಸದ ಸುಧಾಕರ್ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅಂತ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿ ಒತ್ತಾಯಿಸಿದ್ದಾರೆ. ಹರಿಶ್ಚಂದ್ರ ತರ ಆಡ್ತಾ ಇದ್ರು. ನಾನೇ ಹರಿಶ್ಚಂದ್ರನ ಪಕ್ಕದ ಮನೆಯಲ್ಲೇ ನಾನು ಹುಟ್ಟಿರೋದು ಅನ್ನೋ ರೀತಿಯಲ್ಲಿ ಇವತ್ತು ಒಬ್ಬ ದಲಿತ ಹುಡುಗ ಇನ್ನು 4-5 ತಿಂಗಳಾಗೈತಂತೆ ಮದುವೆ ಆಗಿ ಪಾಪ ನೇಣಿಗೆ ಶರಣಾಗಿದ್ದಾನೆ. ಡೆತ್ ನೋಟ್ ಬರೆದು 40 ಲಕ್ಷ ಲಂಚ ತಗೊಂಡಿದ್ದಾರೆ. ಏನು ಒಬ್ಬ ಡೈವರ್ ಕೆಲಸ ಕೊಡಿಸಿ ಅಂದ್ಬಿಟ್ಟು ನಾಗೇಶ್ ಮತ್ತು ಮಂಜುನಾಥ್ ಅವರ ಮುಖೇನ. ಏನು ನಿಮ್ಮ ಕೆಲಸಗಳು ನಮಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ನೀವು ಸತ್ಯ ಹರಿಶ್ಚಂದ್ರರು, ನಿಮ್ಮಿಂದ ಒಬ್ಬ ದಲಿತ ಕುಟುಂಬ ಅನ್ಯಾಯ ಆಗಿದೆ. ಎಷ್ಟು ಜನ ಕುಟುಂಬಗಳು ನಿಮ್ಮಿಂದ ಹಾಳಾಗಿದೆ, ಎಷ್ಟು ಜನ ಕುಟುಂಬಗಳು ಹಾಳಾಗಿದೆ. ಇದೇ ನಿಮಗೇನು ಗೊತ್ತಿಲ್ವಾ? ನಿಜವಾಗ್ಲೂ ಏನಾದರೂ ಮಾನ್ಯ ಗೃಹ ಸಚಿವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಮೊದಲು ಕೆ ಸುಧಾಕರ್ ಅವರನ್ನು ಅರೆಸ್ಟ್ ಮಾಡಲೇಬೇಕು. ಇದಕ್ಕೆ ತೀವ್ರವಾಗಿ ಖಂಡಿಸಿರುವ ಬಿಜೆಪಿ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಸಂಸದ ಸುಧಾಕರ್ ಒಬ್ಬ ಜನಪ್ರತಿನಿಧಿಯಾಗಿದ್ದು ಪ್ರತಿನಿತ್ಯ ಸಾವಿರಾರು ಮಂದಿ ಒಂದಲ್ಲ ಒಂದು ಸಮಸ್ಯೆಯನ್ನು ಹೊತ್ತು ತಮ್ಮ ಕೆಲಸ ಮಾಡಿಕೊಡ್ಬೇಕು ಅಂತ ಇವರ ಹತ್ರ ಬರ್ತಾರೆ. ಅವರಿಗೆ ಒಬ್ಬ ರಾಜಕಾರಣಿಯಾಗಿ ಸ್ಪಂದಿಸುವ ಕೆಲಸವನ್ನ ಸುಧಾಕರ್ ಮಾಡ್ತಾರೆ. ಆದ್ರೆ ಸಂಸದ ಸುಧಾಕರ್ ಅವರ ಹೆಸರು ಹೇಳಿಕೊಂಡು ಯಾರೋ ಮಾಡಿರೋ ಕೆಲಸಕ್ಕೆ ಸುಧಾಕರ್ ಅವರು ಹೇಗೆ ಹೊಣೆ ಆಗ್ತಾರೆ? ಬಾಬು ಸಾವಿನ ನಂತರ ಕಾಂಗ್ರೆಸ್ ಪಕ್ಷದವರು ಸಂಸದರ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡ್ತಿದ್ದಾರೆ. ಬಾಬು ಅವರ ಪೋಷಕರು ಮಾತ್ರ ನಾಗೇಶ್ ಮತ್ತು ಮಂಜುನಾಥ್ ಮಾತ್ರ ಸಾವಿಗೆ ಕಾರಣ ಎಂದು ಹೇಳ್ತಿದ್ದಾರೆ. ಆದರೆ ಕಾಂಗ್ರೆಸ್ ಮುಖಂಡರು ಮಾತ್ರ ಒತ್ತಡ ಹೇರಿ ಎಫ್ಐಆರ್ ನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಸೇರಿಸಬೇಕು ಅನ್ನುವಂತಹ ಕುತಂತ್ರ ನಡೆಸ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ಎಫ್ಐಆರ್ ನಲ್ಲಿ ಸಂಸದ ಸುಧಾಕರ್ ಅವರ ಹೆಸರು ಸೇರಿಸಿದ್ರೆ ಉಗ್ರ ಹೋರಾಟ ನಡೆಸೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕರಿಬೇಕಾಯಿತು. ಇವತ್ತೇನು ಜಿಲ್ಲಾ ಅಧಿಕಾರಿ ಕಚೇರಿಯಲ್ಲಿ ಡೆತ್ ನೋಟ್ ಬರೆದು ಜಿಲ್ಲಾ ಪಂಚಾಯಿತಿಯ ಚಾಲಕರಾಗಿರ್ತಕ್ಕಂಥ ಬಾಬು ಅವರು ಮರಣ ಹೊಂದಿದ್ದಾರೆ. ಅದು ನಿಜವಾಗೂ ಒಂದು ದುಃಖಕರವಾದಂಥ ವಿಚಾರ. ಆ ಸಾವನ್ನು ನಾವು ಸಹ ಖಂಡಿಸ್ತೀವಿ. ಆದರೆ ಆ ಭಗವಂತ ಅವ್ರ ಕುಟುಂಬಕ್ಕೆ ಶಾಂತಿ ಕೊಡಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಅದ್ರ ಜೊತೆಗೆ ಇವತ್ತೇನು ಡೆತ್ ನೋಟಾಗೆ ನಮ್ಮ ನಾಯಕರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರ ಹೆಸರು, ನಾಗೇಶು ಮತ್ತು ಮಂಜುನಾಥ್ ಹೆಸರು ಬರೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಆದರೆ 2021ರಲ್ಲಿ ಮಂಜುನಾಥ್ ಮತ್ತು ನಾಗೇಶ್ ಅವರು ಕರ್ಕೊಂಡು ಹೋಗಿದ್ದಾರೆ. ಒಬ್ಬ ಎಮ್ಮೆಗೆ ಮಿನಿಸ್ಟರ್ ಆದರೆ ದಿನಕ್ಕೆ 106 ಜನ ಸಹಜ ಹೋಗ್ತಕ್ಕಂಥದ್ದು. ನಮಗೆ ಆ ಕೆಲಸ ಬೇಕು, ಇದು ಬೇಕು ಅಂತಕ್ಕಂಥದ್ದು ಹೋಗ್ತಕ್ಕಂಥದ್ದು ಸಹಜ. ಯಾರೇ ಹೋದರೂ ಆಯಿತು ನಿಮ್ಮ ಕೆಲಸ ಮಾಡಿಕೊಡ್ತೀವಿ ಅಂತಕ್ಕಂಥದ್ದು ಅವರು ಹೇಳ್ತಾರೆ, ಭರವಸೆಯನ್ನು ಕೊಡ್ತಾರೆ. ನೀವು ನೋಡಿರ್ಬೋದು ಆ ಡೆತ್ ನೋಟಾಗಿ ನಾಗೇಶು ಮತ್ತು ಮಂಜುನಾಥ್ ನನ್ನ ಹತ್ರ ಹಣ ತೆಗೆದುಕೊಂಡಿದ್ದಾರೆ, ಕೆಲಸ ಕೊಡಿಸ್ತೀವಿ ಅಂತಕ್ಕಂಥ ಮಾತನ್ನು ಆ ಡೆತ್ ನೋಟಾಗೆ ಉಲ್ಲಂಘನೆ ಮಾಡಿದ್ದಾರೆ. 106 ಜನ. ಇವತ್ತು ಮುಖ್ಯಮಂತ್ರಿಗಳ ಬಗ್ಗೆ ಸಿದ್ದರಾಮಣ್ಣವ್ರ ಹತ್ರ ಸಾವಿರಾರು ಜನ ಹೋಗ್ತಾರೆ ದಿನ, ನಮ್ಗೆ ಆ ಕೆಲಸ ಬೇಕು, ಈ ಕೆಲಸ ಬೇಕು ಅಂತ ಹೋದಾಗ ಅವರು ಆಯಿತು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೊಡ್ತಾರೆ.
ಅವ್ರ ಹೆಸರು ದುರುಪಯೋಗ ಪಡಿಸ್ಕೊಂಡು ಅವ್ರ ಹೆಸರು ಬರ್ದಿಕ್ಕಿದ್ರೆ ಇವತ್ತು ಸಿದ್ದರಾಮಣ್ಣವ್ರ ಮೇಲೆ FIR ಮಾಡೋಕ್ಕಾಗುತ್ತಾ? ಅದೇ ರೀತಿ ನಮ್ಮ ನಾಯಕರ ಮೇಲೆ ಇವತ್ತು FIR ಮಾಡಬೇಕು ಅಂತ ಕಾಂಗ್ರೆಸ್ ಮುಖಂಡರು ಒತ್ತಡ ತರ್ತಾ ಇದ್ದಾರೆ. ಇವಾಗೇನು ಬಾಬು ಅವರ ಮಿಸ್ಸಸ್ ಕಂಪ್ಲೇಂಟ್ ಬಾಬು ಮತ್ತು ನಾಗೇಶ್ ಮತ್ತು ಮಂಜುನಾಥ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾರೆ ಸ್ಟೇಷನ್ಗೆ, ಕಂಪ್ಲೇಂಟ್ ತೊಗೊಂಡೋಗಿ. ಆದರೆ ಇರ್ತಕ್ಕಂಥ ಪೊಲೀಸ್ನವರು ಒತ್ತಡ ತಂದು ಡೆತ್ ನೋಟ್ ಏನಿದ್ರೆ ಅದು ನೀವು ಕಂಪ್ಲೇಂಟ್ ಕೊಡಬೇಕು ಅಂತ ಒತ್ತಡ ತರ್ತಾ ಇದ್ದಾರೆ. ರಾಜಕೀಯದ ಪಿತೂರಿಯಿಂದ ಇವತ್ತು ನಮ್ಮ ನಾಯಕರ ಹೆಸರು ಸೇರಿಸ್ತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ಬೆಳವಣಿಗೆ, ಅವರು ಒಂದು ಅಭಿವೃದ್ಧಿಯನ್ನು ನೋಡದೆ ಏನಾದರೂ ಮಾಡಿ ಅವರ ಹೆಸರಿಗೆ ಕಳಂಕ ತರಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಇವತ್ತು ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ಆ ರೀತಿ ನಿಜವಾಗೂ ನಾವು ಇವತ್ತು ನಮ್ಮ BJPಯಿಂದನೂ ಖಂಡಿಸ್ತೇವೆ. ನಮ್ಮ ನಾಯಕರ ಪಾತ್ರ ಏನು ಈಗ ಅವರು ತಮ್ಗೆ ಗೊತ್ತಿದೆ, 10 ವರ್ಷದಲ್ಲಿ MLA ಆಗಿ ಸಚಿವರಾಗಿ ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದ್ದಾರೆ, ಬಡವರಿಗೆ ಸಹಾಯನ ಮಾಡಿರ್ತಕ್ಕಂಥ ಹೃದಯವಂತರು. ಅಂಥವ್ರ ಮೇಲೆ ಇಂಥ ಆಪಾದನೆಗಳನ್ನು ಮಾಡಬಾರ್ದು. ಯಾರು ಅವ್ರಿಗೆ ಅನ್ಯಾಯ ಮಾಡಿದಾರೋ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ತೆಗೆದುಕೊಂಡು ನಮ್ಮದು ಅಭ್ಯಂತರ ಇಲ್ಲ, ಅದಕ್ಕೂ ನಮ್ಮ ಬೆಂಬಲ ಇದೆ. ಆ ಕುಟುಂಬಕ್ಕೆ ಯಾರು ಅನ್ಯಾಯ ಮಾಡಿದಾರೋ ಅವ್ರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಂಡ್ರೆ ಅದು ನಾವು ಸಹ ಬೆಂಬಲವನ್ನು ಕೊಡ್ತೀವಿ. ಆದರೆ ನಮ್ಮ ನಾಯಕರ ಹೆಸರನ್ನು ವಿನಾಕಾರಣವಾಗಿ ತರಬಾರ್ದು. ಅದ್ರ ಜೊತೆಗೆ ಇವತ್ತು ಕೊಡಗಿನಲ್ಲಿ ಹೋದ ವರ್ಷ ಒಬ್ಬರು ಸತ್ರು, ಸೋಷಿಯಲ್ ಮೀಡಿಯಾದಾಗೆ ಏನೋ ಪೋಸ್ಟ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಇದರಲ್ಲಿ ಇದೇ ಕಾಂಗ್ರೆಸ್ನವರು ಕಿರುಕುಳ ಕೊಟ್ಟು ಆಗಿನ MLA ಆಗಿರ್ತಕ್ಕಂಥ ಪನ್ನಣ್ಣ ಅವರು ಇನ್ನೊಬ್ಬ MLA ಅವರು ಇಬ್ಬರು ಕಿರುಕುಳ ಕೊಟ್ಟಿದ್ದಕ್ಕೆ ಅವರು ಡೆತ್ ನೋಟ್ ಬರೆದು ಸತ್ರು. ಆದರೆ ಕಾಂಗ್ರೆಸ್ ಸರ್ಕಾರ ಅವ್ರ MLAಗನ್ನ FIR ಮಾಡಿಲ್ಲ. ಗಲಾಟೆಗೆ ಮಾಡಿದ್ರು, ಸ್ಟ್ರೈಕ್ ಮಾಡಿದ್ರು, ಏನೇ ಮಾಡಿದ್ರು ಆ ಪನ್ನಣ್ಣ ಇನ್ನೊಬ್ಬರ ಮೇಲೆ FIR ಮಾಡಿಲ್ಲ. ಹಾಗಾಗಿ ಕಾಂಗ್ರೆಸ್ಸು MLA ಅಧಿಕಾರದಾಗಿದ್ರೆ ಅವ್ರಿಗೂ ನ್ಯಾಯ, ಇನ್ನು ಬೇರೆಯವ್ರಿಗೂ ನ್ಯಾಯನ? ಇವತ್ತು ನೀವೇ ನೋಡ್ತಾ ಇದ್ರಿ, ಒಬ್ಬ MLA ಆದರೆ, MP ಆದರೆ, ಸಚಿವರಾದರೆ ಎಷ್ಟು ಜನ, ನೂರಾರು ಜನ ಇವತ್ತು ಕೆಲಸಕ್ಕೆ ಅಂತ ಹೋಗ್ತಾರೆ. ಆದ್ದರಿಂದ ಇವತ್ತು ನಮ್ಮ ನಾಯಕರನ್ನು ಏನಾದರೂ FIRಗೆ ಸೇರಿಸಿದ್ರೆ ನಾವು ಸಹ ಪಕ್ಷದಿಂದ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ. ಇದನ್ನು ನಾವು ಎಚ್ಚರಿಕೆಯಾಗಿ ಇವತ್ತು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ವಾಸ್ತವಾಂಶವಾಗಿ ತನಿಖೆ ಮಾಡಿ ಯಾರು ತಪ್ಪಿತಸ್ಥರಾಗಿದ್ದಾರೋ ಅವ್ರಿಗೆ ಶಿಕ್ಷೆಯನ್ನು ಕೊಡಿ. ಆ ಕುಟುಂಬಕ್ಕೆ ನಾವು ಸಹ ನಮ್ಮ ಪಕ್ಷದಿಂದ, ನಮ್ಮ ನಾಯಕರಿಂದ ಏನೆಲ್ಲ ಸಹಕಾರ ಆಗಬೇಕೋ ಕೊಡ್ತಕ್ಕಂಥ ಕೆಲಸ ನಮ್ಮ ನಾಯಕರು ಮಾಡ್ತಾರೆ. ಆದರೆ ದುರುದ್ದೇಶದಿಂದ ನಮ್ಮ ನಾಯಕರ ಹೆಸರನ್ನು FIR ಮಾಡಬಾರ್ದು ಅಂತ ನಾವು ಘಂಟಾಘೋಷವಾಗಿ ನಾವು ಖಂಡನೆಯನ್ನು ಮಾಡ್ತೀವಿ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕಚೇರಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಕಾರು ಚಾಲಕ ಬಾಬು ಸಾವಿಗೆ ಶರಣಾಗಿದ್ದಾನೆ. ಆತ ಬರೆದಿದ್ದಾನೆ ಎನ್ನಲಾದ ಪತ್ರದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಪ್ರಸ್ತಾಪವಾಗಿದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಮುಖಂಡರು ಸಂಸದರ ವಿರುದ್ಧ ಪೊಲೀಸರು FIR ದಾಖಲಿಸುವಂತೆ ನಡೆಸಿರುವ ಪ್ರತಿಭಟನೆ ಇದೀಗ ಕಾಂಗ್ರೆಸ್ ಬಿಜೆಪಿ ರಾಜಕೀಯದ ಕಾಳಗ ಮತ್ತೆ ಚಿಗುರು ಹೊಡೆಯುವಂತೆ ಮಾಡಿದೆ. ಇದು ಇನ್ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.